ಅಖಂಡ ಬೆಳಗಾವಿ ಇದ್ದರೆ ಮಾತ್ರ ನಾವು ಹೊರಗಿನವರಿಂದ ನಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಕರವೇ ಕಾರ್ಯಕರ್ತರು ಹೇಳ್ತಿದ್ದಾರೆ. ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಯಿತು ಅಂದ್ರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಲಿಕ್ಕೆ ಹಕ್ಕಿದೆ. ಆ ದೃಷ್ಟಿಯಿಂದ ನಾವು ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಈಗಾಗಲೇ ನಮಗೆ 55 ಕಚೇರಿಗಳು ಈಗಾಗಲೇ ಬೆಳಗಾವಿಯಿಂದ ಎಲ್ಲ ಈ ಕಚೇರಿಗಳು ನಮ್ಮಲ್ಲಿ ಬಂದಿವೆ. ಇನ್ನು 3 ಕಚೇರಿಗಳು ನಮಗೆ ಬರಬೇಕು. ಒಂದು ಕಲೆಕ್ಟರ್ ಕಚೇರಿ ಬರಬೇಕು, ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು, ಜೊತೆಗೆ ಭೌಗೋಳಿಕ ವಿಸ್ತರಣೆ ಸಾಕಷ್ಟಿದೆ. ಸುಮಾರು ನಮಗೆ 25 ಲಕ್ಷ ಜನರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಇವತ್ತು ನಮಗೆ 5 ನದಿಗಳು ಹರಿತಾ ಇವೆ, ಆದ್ರೆ ಕುಡಿಲಿಕ್ಕೆ ನೀರಿಲ್ಲ. 5 ನದಿಗಳು ಮಾಪೂರ್ ಬಂತು ಅಂದ್ರೆ ನಾವೆಲ್ಲ ಗುಳೆ ಕಟ್ಕೊಂಡು ಹೋಗಬೇಕು. ಬರಗಾಲ ಬಂತಂದ್ರೆ ಟ್ಯಾಂಕರ್ಲೆ ನೀರು ಕೊಡಬೇಕಾಗ್ತಾ ಇದೆ. ಆ ದೃಷ್ಟಿಯಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು.